ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಸರ್ಕಾರಿ ಬಂಕ್ಗಳಿಗೆ ಬರುತ್ತೆ, ಖಾಸಗಿ ಬಂಕ್ಗಳಿಗೆ ಯಾಕೆ ಬರಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ ಆಟೋ ಚಾಲಕರು. ನಾಗರಬಾವಿ ಬಳಿಯ ಬಂಕ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾವೆ ಆಟೋಗಳು. ಕೇಂದ್ರ ಸರ್ಕಾರ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದೆ, ಆದ್ರೆ ರಾಜ್ಯದಲ್ಲಿ ಆಟೋ LPG ಸಮಸ್ಯೆ ತೀವ್ರವಾಗಿದೆ. ಒಂದೊಂದು ಬಂಕ್ನಲ್ಲಿ ಒಂದೊಂದು ರೇಟ್ ಇದೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯ ನಾನು ನಾಗರಬಾವಿ ಬಳಿ ಇದ್ದೀನಿ. ನಾಗರಬಾವಿಯ ಮುಖ್ಯ ರಸ್ತೆಯಲ್ಲಿದ್ದೀನಿ. ನನ್ನ ಎಡಭಾಗದ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಭಾರತ್ ಪೆಟ್ರೋಲಿಯಂ ಕಂಪನಿಗೆ ಸೇರಿರುವಂತಹ ಬಂಕು. ಇಲ್ಲಿ ಆಟೋ LPG ಸಿಗುವಂಥ ಕೆಲಸ ಆಗ್ತಾ ಇದೆ. ಆದರೆ ಬೆಳಗ್ಗೆಯಿಂದನೂ ಕೂಡ ಆಟೋ ಚಾಲಕರು ಇಲ್ಲಿ ಬಂದು ನಿಂತಿರುವಂಥದ್ದು. ತಮಗೆ ಸಿಗುವಂತಹ LPGನ ಅಂದರೆ ಈ ಒಂದು ಬಂಕ್ನಲ್ಲಿ ಕೇವಲ 500 ರೂಪಾಯಿಗೆ ಮಾತ್ರ LPGನ ಹಾಕುವಂಥ ಕೆಲಸ ಆಗ್ತಾಯಿದೆ. ನಾನು ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸಾಕಷ್ಟು ಕ್ಯೂ ಇದೆ. ಅಂದರೆ ಈಗ ಇರುವಂತಹ ಮುಖ್ಯ ರಸ್ತೆ ಏನಿದೆಯಲ್ಲ, ಇದು ಕೆಂಬಾವಿ ಸರ್ಕಲ್ಗೆ ಹೋಗುವಂತಹ ಒಂದು ಮುಖ್ಯ ರಸ್ತೆ. ಇಲ್ಲಿಂದ ಹಳ್ಳಿ ಮನೆ ಇದೆಯಲ್ಲ, ಅಲ್ಲಿ ಅದು ಸಿಕ್ಕಾಪಟ್ಟೆ ದೂರ ಇದೆ. ಸುಮಾರು ಒಂದು 3/4 ಕಿಲೋಮೀಟ್ರ್ ದೂರ ನಿಂತಿರುವಂಥದ್ದು. ಅಂದರೆ ಸರತಿ ಸಾಲಿನಲ್ಲಿ ಬೆಳಗ್ಗೆಯಿಂದನೇ ಆಟೋ ಚಾಲಕರು ಇಲ್ಲಿ ಬಂದು ನಿಂತು ಬಂಕ್ಗಳಲ್ಲಿ ನಿಂತು ಒಂದು LPGನ ಹಾಕಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಒಂದು ಬೇಸರ ಏನು ಅಂತಂದರೆ, ನಾವು ಗಂಟೆಗಟ್ಟಲೆ ಕಾಯ್ತೀವಿ, ಕಾದರೂ ಕೂಡ ಇಲ್ಲಿ ಕೇವಲ 500 ರೂಪಾಯಿಗೆ ಮಾತ್ರ LPGನ ಹಾಕುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಒಂದು ಬೇಸರದ ಮಾತುಗಳನ್ನು ಕೂಡ ಆಟೋ ಚಾಲಕರು ಹೇಳ್ತಿದ್ದಾರೆ. ಸೊ ನಮ್ಮ ಜೊತೆ ಒಂದಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎಷ್ಟೊತ್ತಿಂದ ಕಾಯ್ತಾ ಇದೆ ಸರ್? ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀರಿ ಸರ್? ನಾವು ಹೆಚ್ಚು ಕಮ್ಮಿ 1.5 ಅವರ್ ಆಯ್ತು ಸರ್. ಏನು ಮಾಡೋದು ಸರ್? ಹಿಂಗಾದರೆ ನಮಗೆ ಒಂದು ಡೌಟ್ ಇದೆ. ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಕರೆಕ್ಟಾಗಿ ನಿಭಾಯಿಸ್ತಾ ಇದೆ ಇಲ್ವಾ ಅನ್ನೋದೇ ಡೌಟು. ಅಲ್ಲಿ ಮೋದಿಯವರು ಎಲ್ಲ ಕಳಿಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಮ್ಗೆ ಏನು ಮಾಡಬೇಕು ಅಂತ ಐತೆ ಅಂತ ಗೊತ್ತಿಲ್ಲ. ಫಸ್ಟು ಆ ಸಿದ್ದರಾಮಯ್ಯಗೆ ಫಸ್ಟು ಹೇಳ್ಬೇಕು ಅವನಿಗೆ. ಇಲ್ಲಿ ಗ್ಯಾಸ್ ಎಲ್ಲ ಸ್ಟಾಕ್ ಮಾಡಿಕೊಂಡು ರೇಟ್ ಜಾಸ್ತಿ ಆಗಲಿ ಅಂತ ಕೆಲವು ಬಂಕ್ಗಳು ಕ್ಲೋಸ್ ಮಾಡಿದ್ದಾವೆ. ಅದನ್ನೆಲ್ಲ ಇವ್ರು ಚೆಕ್ ಮಾಡಬೇಕಲ್ವಾ? ಇಲ್ಲಿ ಆಹಾರ ಇಲಾಖೆ ಏನು ಚೆಕ್ ಮಾಡ್ತಾ ಇಲ್ಲ ಅಂತ. ಗೌರ್ಮೆಂಟ್ ಬಂಕ್ಗಳು ಮಾತ್ರ, ಭಾರತ್ ಇಂಡಿಯನ್ ಮಾತ್ರ ಆಗ್ತಾ ಇದ್ದಾರೆ. ಇನ್ನು ಪ್ರೈವೇಟ್ ಬಂಕವರೆಲ್ಲ ಕ್ಲೋಸ್ ಮಾಡಿದ್ದಾರೆ. 105, 120 ರೂಪಾಯಿ ಮಾಡಿದ್ದಾರೆ. ಎಲ್ಲಿಂದ ತಂದು ಕೊಡೋದು ನಾವು? ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತೇಳಿ. ಆದರೆ ರಾಜ್ಯಗಳಲ್ಲಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಆಹಾರ ಇಲಾಖೆ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಮಾನಿಟರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಬೇಸರದ ಮಾತುಗಳನ್ನು ಹೇಳ್ತಿದ್ದಾರೆ. ಅಂದರೆ ಕೆಲವು ಕಡೆಗಳಲ್ಲಿ ಬಂಕ್ಗಳಲ್ಲಿ LPG ಸಿಗ್ತಾ ಇಲ್ಲ. ಸೊ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಒಂದಷ್ಟು ಖಾಸಗಿ ಬಂಕ್ನ ಮಾಲೀಕರು ಹೆಚ್ಚು ಹಣವನ್ನು ಆಟೋ ಚಾಲಕರಿಂದ ವಸೂಲಿ ಮಾಡ್ತಿದ್ದಾರೆ. ಇದು ಸರಿಯಲ್ಲ. ಸೊ ಕೂಡಲೇ ಸಂಬಂಧಪಟ್ಟಂತಹ ಆಹಾರ ಇಲಾಖೆ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಹರಿಸಬೇಕು. ಆಟೋ ಚಾಲಕರ ಬವಣೆ ಏನಿದೆ ಆ ಒಂದು ಬವಣೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಇದೇ ಪರಿಸ್ಥಿತಿ ಇದೆ. ಯಾಕೆ ಅಂತಂದ್ರೆ ಆಟೋ ಚಾಲಕರ ಗೋಳು. ಬಹಳ ಜನ ಹೇಳ್ತಾರೆ, ಹೌದು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಂತಿಲ್ಲ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥದ್ದು ಯುದ್ಧದ ಪರಿಣಾಮದಿಂದಾಗಿ ತೈಲ ಕೊರತೆ ಉಂಟಾಗಿದೆ. ತೈಲ ಪೂರೈಕೆ ತುಂಬಾನೇ ಕೊರತೆ ಉಂಟಾಗಿರೋದ್ರಿಂದ ಫಸ್ಟ್ ಪ್ರಿಯಾರಿಟಿ ಅಡುಗೆ ಸಿಲಿಂಡರ್ಗೆ. ಆದ್ದರಿಂದ ಕಮರ್ಷಿಯಲ್ ಸಿಲಿಂಡರ್ ಮತ್ತು ಈ ಆಟೋ LPG ಸಿಲಿಂಡರ್ ಇದೆಲ್ಲದಕ್ಕೂ ಕೂಡ ಸಿಕ್ಕಾಪಟ್ಟೆ ಕೊರತೆ ಇದೆ. ಹೀಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ.